ಹಲೋ ಗುರು, ವೆಲ್ಕಮ್ ಟು ಸಿನಿಮಾ ಗುರು. ಸಿನಿಮಾಗಳಲ್ಲಿ ನನ್ನ ಫೇವರೇಟ್ ಜಾನರ್ ಅಂದ್ರೆ ಅದು ಥ್ರಿಲ್ಲರ್ ಸಿನಿಮಾ. ಅದರಲ್ಲೂ ಒಳ್ಳೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳಿರೋ ಥ್ರಿಲ್ಲರ್ ಸಿನಿಮಾ ಕೊಡೋ ಮಜಾನೇ ಬೇರೆ. ಸೊ ನಾನು ರೀಸೆಂಟ್ ಆಗಿ ನೋಡಿರುವಂತಹ ಒಳ್ಳೆ ಟ್ವಿಸ್ಟ್ ಇರೋ 5 ಬೆಸ್ಟ್ ಥ್ರಿಲ್ಲರ್ ಸಿನಿಮಾಗಳನ್ನ ನಿಮಗೆ ರೆಕಮೆಂಡ್ ಮಾಡ್ತೀನಿ. ಈ 5 ಸಿನಿಮಾಗಳು ನಿಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡೋದಂತೂ ಗ್ಯಾರಂಟಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಈ ಸಿನಿಮಾದಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಇರ್ತಾನೆ. ಅವನು ಬೆಳಿಗ್ಗೆ ಪೊಲೀಸ್ ಆಗಿ ಡ್ಯೂಟಿ ಮಾಡಿದ್ರೆ ರಾತ್ರಿ ಹೊತ್ತು ಮನೆ ಮನೆಗೆ ನುಗ್ಗಿ ಕಳ್ತನವನ್ನ ಮಾಡ್ತಾನೆ. ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತ ಹೇಳ್ತಾರಲ್ವಾ, ಅದೇ ರೀತಿ ಕಳ್ತನ ಮಾಡಿದವನು ಇವತ್ತಲ್ಲ ನಾಳೆ ಸಿಕ್ಬೀಳ್ಬೇಕು ತಾನೆ. ಅಷ್ಟಕ್ಕೂ ಈ ಪೊಲೀಸ್ ಆಫೀಸರ್ ಕಳ್ತನವನ್ನ ಯಾಕೆ ಮಾಡ್ತಿದ್ದಾನೆ, ಇವನು ಹೇಗೆ ಸಿಕ್ಬಿದ್ದ ಹಾಗೂ ಅದರಿಂದ ಹೇಗೆ ಬಚಾವಾದ ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂದ್ರೆ ನೀವು ಈ ಸಿನಿಮಾನ ನೋಡಬೇಕು. ಕ್ಲೈಮ್ಯಾಕ್ಸ್ ನಲ್ಲಿ ಬರುವಂತಹ ಟ್ವಿಸ್ಟ್ಗೆ ನೀವು ಶಾಕ್ ಆಗೋದಂತೂ ಗ್ಯಾರಂಟಿ. ಮಲಯಾಳಂನ ಆಸಿಫ್ ಅಲಿ ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿರುವಂತಹ ಈ ಸಿನಿಮಾನ ನೀವು ಅಮೆಜಾನ್ ಪ್ರೈಮ್ ನಲ್ಲಿ ಮಿಸ್ ಮಾಡದೆ ನೋಡಿ, ಖಂಡಿತ ಇಷ್ಟಪಡ್ತೀರಾ. ಇದು ಒಂದು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂವಿ. ಈ ಸಿನಿಮಾದ ಹೀರೋ ಒಬ್ಬ ಪೊಲೀಸ್ ಆಫೀಸರ್. ಈ ಪೊಲೀಸ್ ಆಫೀಸರ್ಗೆ ಆಕ್ಸಿಡೆಂಟ್ ಆಗಿ ಹಳೇದೆಲ್ಲ ಮರೆತು ಹೋಗುತ್ತೆ. ಇದರಿಂದ ರಿಕವರಿ ಆದ ಅವನು ವಾಪಸ್ ಡ್ಯೂಟಿಗೆ ಜಾಯ್ನ್ ಆಗ್ತಾನೆ. ಹೀಗಿರುವಾಗ ಅವನಿಗೆ ಒಂದು ಮರ್ಡರ್ ಕೇಸ್ ಅನ್ನ ಇನ್ವೆಸ್ಟಿಗೇಷನ್ ಮಾಡುವಂತಹ ಒಂದು ಸಿಚುವೇಶನ್ ಬರುತ್ತೆ. ಇನ್ಫ್ಯಾಕ್ಟ್ ಈ ಮರ್ಡರ್ ಕೇಸ್ ಅನ್ನ ಅವನು ಆಕ್ಸಿಡೆಂಟ್ ಆಗೋದಕ್ಕೂ ಮೊದಲು ಸಾಲ್ವ್ ಮಾಡಿರ್ತಾನೆ. ಇನ್ನೇನು ಕಿಲ್ಲರ್ ಯಾರು ಅಂತ ಹೇಳಬೇಕು ಅನ್ನುವಷ್ಟರಲ್ಲಿ ಅವನಿಗೆ ಆಕ್ಸಿಡೆಂಟ್ ಆಗಿ ಹಳೇದೆಲ್ಲ ಮರೆತು ಹೋಗಿರುತ್ತೆ. ಅಷ್ಟಕ್ಕೂ ಈ ಕೇಸ್ ಯಾವುದು, ಈ ಕೇಸ್ಗೂ ಮತ್ತು ಈ ಪೊಲೀಸ್ ಆಫೀಸರ್ಗೂ ಏನು ಸಂಬಂಧ, ಈ ಪೊಲೀಸ್ ಆಫೀಸರ್ ಈ ಕೇಸ್ ಅನ್ನ ಮತ್ತೊಮ್ಮೆ ಸಾಲ್ವ್ ಮಾಡ್ದ ಅಥವಾ ಇಲ್ವಾ ಅನ್ನೋದನ್ನ ನೀವು ಸಿನಿಮಾ ನೋಡಿನೇ ತಿಳ್ಕೊಳ್ಬೇಕು. ಸಿನಿಮಾದ ಕೊನೆಯಲ್ಲಿ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡದೇ ಇರುವಂತಹ ಒಂದು ಟ್ವಿಸ್ಟ್ ಇದೆ. ಈ ಸಿನಿಮಾ ಜಿಯೋ ಹಾಟ್‌ಸ್ಟಾರ್ ನಲ್ಲಿ ಮಲಯಾಳಂ ಭಾಷೆಯಲ್ಲಿ ಕನ್ನಡ ಸಬ್ ಟೈಟಲ್ ನೊಂದಿಗೆ ಸಿಗತ್ತೆ. ಮಿಸ್ ಮಾಡದೆ ನೋಡಿ. ತನ್ನ ಪರ್ಸನಲ್ ಲೈಫ್ ನಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇರುವಂತಹ ಒಬ್ಬ ಪೊಲೀಸ್ ಆಫೀಸರ್ಗೆ ಒಂದು ಮರ್ಡರ್ ಕೇಸ್ ಅನ್ನ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿ ಬರುತ್ತೆ. ಆದರೆ ಈ ಕೇಸ್ ನಲ್ಲಿ ಒಂದೇ ಒಂದು ಕ್ಲೂ ಸಹಿತ ಇರಲ್ಲ. ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಇದೊಂದು ಸೀರಿಯಲ್ ಕಿಲ್ಲರ್ ನ ಕೆಲಸ ಅನ್ನೋದು ಗೊತ್ತಾಗತ್ತೆ. ಬ್ಯಾಕ್ ಟು ಬ್ಯಾಕ್ ಕೊಲೆಗಳು ಆಗುವುದಕ್ಕೆ ಶುರುವಾದಾಗ ಸಿಕ್ಕಂತಹ ಸಣ್ಣ ಸಣ್ಣ ಕ್ಲೂಗಳಿಂದ ಈ ಪೊಲೀಸ್ ಆಫೀಸರ್ ಈ ಕೇಸ್ ಅನ್ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದು ಈ ಸಿನಿಮಾದ ಕತೆ. ಅನೂಪ್ ಮೆನನ್ ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿರುವಂತಹ 21 JMS ಈ ಸಿನಿಮಾನ ನೀವು ಜಿಯೋ ಹಾಟ್‌ಸ್ಟಾರ್ ನಲ್ಲಿ ಮಲಯಾಳಂ ಭಾಷೆಯಲ್ಲಿ ನೋಡಬಹುದು. ಮಿಸ್ ಮಾಡದೆ ನೋಡಿ, ಖಂಡಿತ ಇಷ್ಟಪಡ್ತೀರಾ. ನಾನು ಈಗ ರೆಕಮೆಂಡ್ ಮಾಡ್ತಿರುವಂತಹ ಈ ಸಿನಿಮಾದಲ್ಲಿ ಒಂದಲ್ಲ ಎರಡಲ್ಲ ಸಿಕ್ಕಾಪಟ್ಟೆ ಟ್ವಿಸ್ಟ್ಗಳಿವೆ. ಅತ್ಯಾಚಾರದ ಒಂದು ಕೇಸ್ನಲ್ಲಿ ಒಬ್ಬ ವ್ಯಕ್ತಿಗೆ 7 ವರ್ಷ ಶಿಕ್ಷೆ ಆಗತ್ತೆ. ಶಿಕ್ಷೆಯನ್ನು ಅನುಭವಿಸಿ ಆತ ಹೊರಗಡೆ ಬರ್ತಾನೆ. ಹೊರಗಡೆ ಬಂದ ಮೇಲೆ ಆ ಕೇಸನ್ನ ರೀಓಪನ್ ಮಾಡಿ ತಾನು ನಿರಪರಾಧಿ ಅಂತ ಪ್ರೂವ್ ಮಾಡ್ತಾನೆ. ಆದ್ರೆ ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡಿರ್ತಾನಲ್ಲ ಆ ಪೊಲೀಸ್ ಆಫೀಸರ್ಗೆ ಇವನೇ ನಿಜವಾದ ಅಪರಾಧಿ ಅನ್ನೋದು ಗೊತ್ತಿರತ್ತೆ. ಸೊ ಈ ಪೊಲೀಸ್ ಆಫೀಸರ್ ಕೇಸನ್ನ ರೀಇನ್ವೆಸ್ಟಿಗೇಟ್ ಮಾಡಿ ಆತನೇ ನಿಜವಾದ ಅಪರಾಧಿ ಅಂತ ಹೇಗೆ ಪ್ರೂವ್ ಮಾಡ್ತಾನೆ ಅನ್ನೋದು ಸಿನಿಮಾದ ಕತೆ. ಇನ್ನು ಈ ಸಿನಿಮಾದ ಹೆಸರು ಗರುಡನ್. ಈ ಸಿನಿಮಾ ಅಮೆಜಾನ್ ಪ್ರೈಮ್ ನಲ್ಲಿ ಸಿಗತ್ತೆ. ಮಿಸ್ ಮಾಡದೆ ನೋಡಿ. ಟಾಪ್ 1 ನಲ್ಲಿರುವಂತಹ ಈ ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಒಂದು ಹುಡುಗಿ ಪೊಲೀಸ್ ಸ್ಟೇಷನ್ಗೆ ಬಂದು ತಾನು ಒಂದು ಕೊಲೆನ ಮಾಡಿದ್ದೀನಿ ಅಂತ ಸರೆಂಡರ್ ಆಗ್ತಾಳೆ. ಇದನ್ನ ಕೇಳಿದ ಪೊಲೀಸರಿಗೆ ಶಾಕ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪೊಲೀಸರಿಗೆ ಆ ಹುಡುಗಿ ಕೊಲೆ ಮಾಡಿದ್ದು ಯಾಕೆ, ಆಕೆಯ ಮೋಟಿವ್ ಏನು ಅನ್ನೋದು ಗೊತ್ತಿರಲ್ಲ. ಇನ್ವೆಸ್ಟಿಗೇಷನ್ ಮುಂದುವರಿತಿದ್ದಂತೆ ಈ ಕೇಸ್ ನಲ್ಲಿರುವ ಸಾಕಷ್ಟು ಸೀಕ್ರೆಟ್ಗಳು ಆಚೆ ಬರುತ್ತೆ. ಅಷ್ಟಕ್ಕೂ ಕೊಲೆ ಆಗಿದ್ದು ಯಾರು ಮತ್ತು ಕೊಲೆ ಮಾಡೋದಕ್ಕೆ ಕಾರಣ ಏನು, ಈ ಎಲ್ಲಾ ಪ್ರಶ್ನೆಗಳಿಗೂ ನಿಮ್ಗೆ ಉತ್ತರ ಬೇಕು ಅಂದ್ರೆ ಮಲಯಾಳಂನ ಇನಿವುತರಂ ಸಿನಿಮಾನ ನೀವು ಜಿ5 ನಲ್ಲಿ ನೋಡ್ಲೇಬೇಕು. ಸೊ ಇದಾಗಿತ್ತು ಇತ್ತೀಚೆಗೆ ನಾನು ಕಂಡಂತಹ 5 ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳ ರೆಕಮೆಂಡೇಶನ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.